ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡುವಂಥ ಒಂದು ತಿಂಡಿದು. ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ. ನೋಡಿ, ಫಸ್ಟ್ ನಾನಿಲ್ಲಿ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಆಮೇಲೆ ಅದರ ಜೊತೆಗೆ ಒಂದು 4 ಅಥವಾ 5 ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿ ನೋಡಿ ಈ ಥರ ನೈಸಾಗಿ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ಮತ್ತು ಚಿಕ್ಕದೊಂದು ಟೊಮೆಟೊ ನೋಡಿ, ಅದು ಹಣ್ಣಾದಂಥ ಟೊಮೆಟೊ ಇದ್ದರೆ ಅದನ್ನೇ ತಗೊಳ್ಳಿ, ಚಿಕ್ಕದು ಸಾಕು, ಜಾಸ್ತಿ ದೊಡ್ಡದು ಬೇಡ. ಆಮೇಲೆ ನೋಡಿ ಒಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿ ಬರುವಾಗ ನಾವು ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಅದೆಲ್ಲ ಹಾಕಿದ್ದೇನೆ, ಕರಿಬೇವಿನ ಸೊಪ್ಪು ಅದೆಲ್ಲ. ಗ್ರೀನ್ ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡುವಾಗ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿ ಬರಬೇಕು, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಇದು. ನೋಡಿ, ಇದಕ್ಕೆ ಬೇಕಾದ ಉಪ್ಪು ಇದೇ ಟೈಮಲ್ಲಿ ಹಾಕಿದರೆ ಆಯಿತು, ಬೇಕಾದಷ್ಟು ಹಾಕಿ ಉಪ್ಪು ಹಾಕಿಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬಂದ ನಂತರ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೋಡಿ, ಈರುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಇದಕ್ಕೆ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡಿ 1 ಟೀ ಸ್ಪೂನು ಹಾಕಿ ಅದರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದರ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲ ಪೌಡ್ರ್ ಹಾಕಿದ್ರಾಯ್ತು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 3/4 ಟೀ ಸ್ಪೂನು ಚಿಕನ್ ಮಸಾಲ, ಇಷ್ಟು ಹಾಕಿ ಇದರ ಜೊತೆಗೇ ಟೊಮೆಟೊ ಹಾಕ್ಬೋದು. ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಅದು ಮುಚ್ಚಲು ಹಾಕೋದಾದ್ರೆ ಮುಚ್ಚಲು ಹಾಕ್ಬೋದು. ನೋಡಿ, ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಸಾಫ್ಟಾಗಿ ಬರಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಮುಚ್ಚಲು ಹಾಕಿದರೆ ಬೇಗನೆ ಅದು ಸಾಫ್ಟಾಗಿ ಬರುತ್ತೆ. ಆಮೇಲೆ ಇದರ ಜೊತೆಗೆ ಸ್ವಲ್ಪ ನಮಗೆ ಟೊಮೆಟೊ ಸಾಸು ಕೆಚಪು ಏನಾದರೂ ಇದ್ದರೆ ಅದು ಸ್ವಲ್ಪ ಹಾಕಿ ಮಸಾಲೆಗೆ, ಅದು ತುಂಬ ಚೆನ್ನಾಗಿರುತ್ತೆ. ಇದ್ರೆ ಹಾಕಿದರೆ ಆಯಿತು. ನೋಡಿ, ಇಷ್ಟು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕೊಳ್ಳಿ. ಇದು ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ನಾವು ಬ್ರೆಡ್ ಪಪ್ಸ್ ಮಾಡಲಿಕ್ಕೋಸ್ಕರ ಪಪ್ಸ್ ಮಸಾಲೆಲ್ಲ ಯಾವಾಗಲೂ ನಾವು ಮಾಡುವಾಗ ಅದು ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಸ್ವಲ್ಪ ಹಾಕಿದ್ದೇನೆ, ಮತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಚಿ ಎಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲಿ. ಏನಾದರೂ ಅದು ಉಪ್ಪು ಅದೆಲ್ಲ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಬೋದು. ಲಾಸ್ಟಾಗಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಸಾಲ ರೆಡಿ ಆಯಿತು. ಈ ಥರ ಇರಬೇಕು ಮಸಾಲ. ನಾನು ಹೇಳ್ದಾಗೆ ಚೆನ್ನಾಗಿ ಫ್ರೈ ಆಗಿ ಬರಬೇಕು ಮಸಾಲೆ. ಇವಾಗ ನೋಡಿ ರೆಡಿಯಾಗಿ ಬಂದಿದೆ, ಇಷ್ಟು ಸಾಕು. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳುವ. ನೋಡಿ, ಇನ್ನು ಮಸಾಲ ಆಯ್ತು. ಇವಾಗ ಇನ್ನು ಇದಕ್ಕೆ ಬ್ರೆಡ್ ಬೇಕು ನಮಗೆ. ನಾನಿಲ್ಲಿ 10 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೇನೆ. ಬ್ರೆಡ್ ನೋಡಿ ಈ ಥರ ಸ್ವಲ್ಪ ಫಸ್ಟ್ ಸ್ಟೀಮ್ ಮಾಡ್ಕೋಬೇಕು. ಒಂದು ಪಾತ್ರದಲ್ಲಿ ನೀರಿಟ್ಟು ಚೆನ್ನಾಗಿ ಫಸ್ಟ್ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ. ಇದು ಬ್ರೆಡ್ ಫ್ರೆಶ್ ಬ್ರೆಡ್ ಆದರೆ ಅಂದರೆ ಸಾಫ್ಟಾಗಿ ಇದ್ದರೆ ಈ ಥರ ಇದು ಸ್ಟೀಮ್ ಮಾಡೋದು ಬೇಡ, ಹಾಗೇ ಮಾಡ್ಕೋಬೋದು. ಇದು ಸಾಫ್ಟಾಗಿ ಉಂಟು, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ಸ್ಟೀಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿದ್ದರೆ ಈ ಥರ ಚೆನ್ನಾಗಿ ಫಸ್ಟ್ ಸ್ಟೀಮ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾವು ಒಂದೊಂದೇ ಬ್ರೆಡ್ ಸ್ಟೀಮ್ ಆದ ನಂತರ ಒಂದೊಂದೇ ಬ್ರೆಡ್ ತೆಗೆದು ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸುವಾಗ ಉಳಿದ ಬ್ರೆಡ್ ಉಂಟಲ್ಲ, ಅದು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಸ್ಟವ್ ಆಫ್ ಮಾಡೋದು ಬೇಡ. ನೋಡಿ, ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡು ಅದರ ಇದು ಸೈಡ್ ಉಂಟಲ್ಲ 4 ಕಡೆ, ಅದು ಗಟ್ಟಿ ಇದ್ದರೆ ದಪ್ಪದಲ್ಲಿದ್ದರೆ ಈ ಥರ ಕಟ್ ಮಾಡ್ಕೋಬೋದು. ನೋಡಿ, 4 ಕಡೆ ಕಟ್ ಮಾಡುವುದಾದ್ರೆ ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಕಡೆ ಮಾತ್ರ ನೋಡಿಕೊಂಡು ಬೇಕಾದ ರೀತಿಯಲ್ಲಿ ಅದು ಆ ಥರ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಸ್ವಲ್ಪ ಮಸಾಲ ಹಾಕಿ, ಜಾಸ್ತಿ ಮಸಾಲೆ ಇಡೋದು ಬೇಡ. ಸ್ವಲ್ಪ ನೋಡಿ ಒಂದು ಸ್ಪೂನಷ್ಟು ಮಸಾಲ ಹಾಕಿ. ಆಮೇಲೆ ಒಂದು ಅರ್ಧ ಭಾಗ ಮೊಟ್ಟೆ ನಾನಿಲ್ಲಿ 5 ಮೊಟ್ಟೆ ಬೇಯಿಸಿಟ್ಟಿದ್ದೇನೆ, ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಆದರೆ 1 ಮೊಟ್ಟೆ 2 ಪೀಸ್ ಮಾಡಿಕೊಂಡು ಆಮೇಲೆ ಅದರ 4 ಕಡೆಗೂ ಬ್ರೆಡ್ 4 ಕಡೆಗೂ ಈ ಥರ ನೀರು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದರಲ್ಲಿ ತೋರಿಸೋ ಅದೇ ಥರ ನೀವು ಇದು ಫೋಲ್ಡ್ ಮಾಡಿದ್ರಾಯ್ತು. ನೋಡಿ, ಈ ರೀತಿ ಅದು ಚೆನ್ನಾಗಿ ಅದು ಅಂಟಿಕೊಳ್ಳುತ್ತೆ. ಅಲ್ಲಿ ನೀರು ಹಾಕೋದ್ರಿಂದ ಚೆನ್ನಾಗಿ ಅದು ಅಂಟಿಕೊಳ್ಳುತ್ತೆ. ಒಂದು ವೇಳೆ ಅಂಟಿಕೊಳ್ಳಲ್ಲ ಅಂದರೆ ಟೂತ್ಪಿಕ್ ಇದ್ದರೆ ಟೂತ್ಪಿಕ್ ಕೂಡ ಹಾಕ್ಬೋದು. ಆಮೇಲೆ ನೋಡಿ, ಈ 4 ಕಡೆನೂ ಈ ಥರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದೇ ಥರ ಎಲ್ಲ ಸ್ನ್ಯಾಕ್ಸು ಇದೇ ಥರ ಮಾಡಿದ್ರಾಯ್ತು. ಎಲ್ಲನೂ ಈ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ 5 ಮೊಟ್ಟೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಅಂದರೆ 10 ಪಪ್ಸ್ ಆಗಿ ಸಿಕ್ಕಿದೆ. ನೋಡಿ, ಎಲ್ಲನೂ ಈ ಥರ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ನಮಗೆ ಬೇಕಾದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಅಥವಾ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯಲ್ಲಿ ಕೂಡ ಇಟ್ಟು ನಾವು ಬೇಕ್ ಮಾಡಿದರೆ ಆ ಥರ ಕೂಡ ಮಾಡ್ಕೋಬೋದು. ನಾನಿವಾಗ ಇದು ಏರ್ ಫ್ರೈಯಲ್ಲಿ ಇಟ್ಟು ಬೇಕ್ ಮಾಡ್ತಾಯಿದ್ದೀನಿ. ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಾದರೆ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾಯಿತು. ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಣ್ಣ ಉರಿಯಲ್ಲಿ ಇಟ್ಕೋಬಾರ್ದು, ಅಂದರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಬೇಗನೆ ಆಗುತ್ತೆ. ಇದು ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಎಣ್ಣೆ ಬೇಡ ಅಂದರೆ ನಾವು ಏರ್ ಫ್ರೈಯರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಒಂದು ಮೊಟ್ಟೆ ಬೇಕು. ನಾನಿವಾಗ ಏರ್ ಫ್ರೈಯಲ್ಲಿ ಮಾಡೋದ್ರಿಂದ ಅದರ ಮೇಲ್ಗಡೆ ಸ್ವಲ್ಪ ಎಗ್ ವಾಶ್ ಮಾಡಲಿಕ್ಕೋಸ್ಕರ ಈ ಥರ ಒಂದು ಮೊಟ್ಟೆ ತೆಗೆದು ಚೆನ್ನಾಗಿ ಫಸ್ಟ್ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ರೆಡಿ ಮಾಡಿಟ್ಟಿದ್ದ ಸ್ನ್ಯಾಕ್ಸ್ ಉಂಟಲ್ಲ ಅದರ ಮೇಲ್ಗಡೆ ನೋಡಿ ಈ ಥರ ಎಗ್ ವಾಶ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಈ ಥರ ಮಾಡ್ಕೊಳ್ಳಿ.
ಆಮೇಲೆ ನೋಡಿ ಇದರ ಮೇಲ್ಗಡೆ ಸ್ವಲ್ಪ ಬಿಳಿ ಎಲ್ಲೋ ಹಾಕ್ತಾಯಿದ್ದೀನಿ. ಇದು ಹಾಕಲೇಬೇಕಂತಿಲ್ಲ, ಇದು ಇದ್ರೆ ಬೇಕಾದರೆ ಮಾತ್ರ ಹಾಕಿದ್ರೆ ಆಯಿತು, ಇಲ್ಲಾಂದ್ರೆ ಬೇಡ. ಆಮೇಲೆ ಏರ್ ಫ್ರೈಯರ್ಲಿಟ್ಟು ಏರ್ ಫ್ರೈಯರ್ಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೋಡಿ ಒಂದು ಬಟ್ರಿ ಪೇಪರ್ ಇಟ್ಟಿದ್ದೇನೆ, ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದರಲ್ಲಿಟ್ಟು ಇದು ಟೆಂಪ್ರೇಚರ್ 190ಯಲ್ಲಿಟ್ಟು ಒಂದು 10 ಮಿನಿಟ್ಸ್ ಸಾಕು. 10 ಮಿನಿಟ್ಸಲ್ಲೇ ಆಗುತ್ತೆ ಇದು. ಫಸ್ಟ್ ಒಂದು 7-8 ನಿಮಿಷ ಇಟ್ಟರೆ ಸಾಕು. ಆಮೇಲೆ ಆಗಿಲ್ಲ ಅಂದರೆ ಮತ್ತೊಂದು 1-2 ನಿಮಿಷ ಮತ್ತೆ ಇಟ್ಟರೆ ಆಯಿತು. ಒಂದು 10-12 ನಿಮಿಷದ ಒಳಗಡೆ ನಮಗೆ ಇದಾಗುತ್ತೆ. ಇದು ಬ್ರೆಡ್ ಆದ್ದರಿಂದ ಇದರ ಮೇಲ್ಗಡೆ ಸ್ವಲ್ಪ ಇದು ಗೋಲ್ಡನ್ ಕಲರ್ ಆಗಿ ಬಂದರೆ ಸಾಕು. ನೋಡಿ ಈ ಥರ ಆಗಿ ಬಂದರೆ ಸಾಕು, ಬೇಗನೆ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಅಥವಾ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಹೊರಗೆಲ್ಲ ಈ ಥರ ಎಲ್ಲ ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಚೆನ್ನಾಗಿ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಸುಲಭವಾಗಿ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು. ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.